ಮತ್ತೆ ಅಭಿಮಾನದಿಂದ ಕಾಂಗ್ರೆಸ್ ಪಕ್ಷ ಕಟ್ಟಿದಾರಲ್ಲ ಅವ್ರ ಋಣ ತೀರ್ಸಕ್ಕಾಗಲ್ಲ. ನಾವು 3 ವರ್ಷ ಅವ್ರ ಮನೆ ಹತ್ರ ಹೋಗಿ ಸೇವೆ ಮಾಡಿದ್ರು ಅವ್ರ ಋಣನೇ ನಾವು ತೀರ್ಸಕ್ಕಾಗಲ್ಲ. ಹಂಗೋ ಹಿಂಗೋ ನನ್ನ ಆದಿಯಾಗಿ ಪಕ್ಷ ಸ್ಥಾನ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಂದಿನಾನು ಮೈ ಮರಿದೆ ಎಷ್ಟು ದಿನ ಪ್ರಾಮಾಣಿಕವಾಗಿರೋಕ್ಕಾಗತ್ತೆ ಅಷ್ಟು ದಿನ ಕೆಲಸ ಮಾಡಿ. ಈ ಪೋಸ್ಟ್ ದೊಡ್ಡದು ಚಿಕ್ಕದು ಅಂತ ನಾನು ಹೇಳಲ್ಲ, ಆದರೆ ಪಾರ್ಟಿ ಗುರ್ತಿಸಿದೆಯಲ್ಲ ಅದಕ್ಕಿಂತ ಪವಿತ್ರವಾಗಿರೋದು ಇನ್ನೇನೂ ಇಲ್ಲ. ನಾನು ಅಷ್ಟೇ ಹೇಳೋದು ಮಾಡಿಕೆ. ನೀನು ಹೇಳಿ ಏನು ಮೆಸೇಜ್ ಹೇಳ್ತೀಯ ಹೇಳಿ. ಪಕ್ಷನ ಕಟ್ಟಿರೋದು ಲಕ್ಷಾಂತರ ಜನ ಕಾರ್ಯಕರ್ತರು ಅಭಿಮಾನದಿಂದ, ರೈತರು ಕಟ್ಟಿದ್ದಾರೆ, ಕೂಲಿ ಕಾರ್ಮಿಕರು ಕಟ್ಟಿದ್ದಾರೆ. ಈ ಪಕ್ಷ ಒಂದಿನ ನಮ್ಮನ್ನು ಕಾಯುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ದಾರೆ. ಅವ್ರ ಋಣ ತೀರಿಸೋದಕ್ಕೆ ನಾವು ಯಾವತ್ತೂ ಆಗಲ್ಲ. ಪೋಸ್ಟ್ ಕೊಟ್ರೇ ಆಗುತ್ತೆ, ಪೋಸ್ಟ್ ಕೊಡದೆ ಹೋದ್ರೆ ಅಂತಂದರೆ ನಾವು ಅನ್ಫಿಟ್ ಆಗ್ತೀವಿ ಆ ಜಾಗಕ್ಕೆ. ಹೇಳಿ ಏನು ಹೇಳ್ತೀರಿ? ಖುಷಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಆರ್ಗನೈಸ್ ಮಾಡಿರೋದು ನನಗೆ ಹೇಳಿಲ್ಲ. ನನಗೆ ಆಮೇಲೆ ಯೋಚನೆ ಆಯ್ತು ಅವ್ರು ಫೋನ್ ಎತ್ತಿದ ಮೇಲೆ. ಸರಿ ನೀವು ಮಾಡ್ಬೇಕಿದು, ಯಾಕಂದ್ರೆ ಏನು ಈ ದಿನ ನಮ್ಮ ನಗರ ಕಾಂಗ್ರೆಸ್ ಪದಾಧಿಕಾರಿ ಪದಾಧಿಕಾರಿಗಳನ್ನ ನಾವು ಈ ನೇಮಕಾತಿ ಆದೇಶವನ್ನು ನಿಮಗೆ ಕೊಡಬೇಕಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶದಲ್ಲೇ 100 ವರ್ಷಕ್ಕೆ ಮೇಲೆ ಆಗಿರೋ ಒಂದು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಒಂದು ಹೆಮ್ಮೆ. ನಾವು ಪುಣ್ಯ ಮಾಡಿರಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇರೋದು, ಸೇವೆ ಮಾಡೋದು, ಅದರಿಂದ ನಾವು ಗೌರವವನ್ನು ಪಡೆದು ತುಂಬಾ ಇದಿದೆ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಸಮಾನತೆ, ಯಾವ ಒಂದು ಸಮುದಾಯ ಆಗಲಿ, ಯಾವ ಒಂದು ಜಾತಿ ಆಗಲಿ, ಯಾವ ಒಂದು ಇದಕ್ಕೂ ಅವರು ಆದ್ಯತೆ ಕೊಡದೇ ಇರಲಿಲ್ಲ. ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡೋಗೋ ಒಂದು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ನಮ್ಮ ಹಿರಿಯರು 100 ವರ್ಷದಿಂದ ಈ ಪಕ್ಷವನ್ನು ಕಟ್ಟಿದ್ದಾರೆ. ದೇಶಾದ್ಯಂತ ಕಾಂಗ್ರೆಸ್ ಎಲ್ಲ ಮೂಲೆಗಳು, ಈಗ BJP ಇದೆ ಅಂದರೆ 15 ರಾಜ್ಯದಲ್ಲಿ ಇರ್ಬೋದು, ಬಟ್ ನಾವು 15 ರಾಜ್ಯದಲ್ಲಿ ಇರದೇ ಇರ್ಬೋದು. ನಮಗೂ ಅವ್ರಿಗೇನು ವ್ಯತ್ಯಾಸ, ಏನೊಂದು 5% 10% ಓಟು ಕಡಿಮೆ ಆಗಿರ್ಬೋದೇ ಹೊರತು ನಾವು ಮೂಲೆಯಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸು 7-8 ಸ್ಟೇಟ್ಗಳಿದೆ. ಮಿಜೋರಾಂ, ಮೇಘಾಲಯ. ನಾನು ಹೋಗಿದ್ದೀನಿ ಯೂತ್ ಕಾಂಗ್ರೆಸ್ ಇದ್ದಾಗ, ನಾನು ಹೋಗಿ ಅಲ್ಲಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್ ನಡೆಸಿದ್ದೀನಿ. ಮಿಜೋರಾಮಲ್ಲಿ ಇದ್ದರು ನಮ್ಮ ಕಾರ್ಯಕರ್ತರು, ಅವತ್ತು ಯೂತ್ ಕಾಂಗ್ರೆಸ್ ಇದ್ದವರೆಲ್ಲ ಮಿನಿಸ್ಟರ್ ಆಗಿದ್ದಾರೆ. ಮಿಜೋರಾಮಲ್ಲಿ, ಮೇಘಾಲಯದಲ್ಲಿ ಇವತ್ತು ಮಿನಿಸ್ಟರ್ಗಳಾಗಿದ್ದಾರೆ. ಎಲ್ಲ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನು ಅಲ್ಲಿ ಇದ್ದೇ ಇರ್ತಾನೆ. ಒಂದು ಬೂತಲ್ಲಿ ಮಿನಿಮಮ್ ಅಂದ್ರೇನೋ ಒಂದು 25% 30% ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ, ಕಾಂಗ್ರೆಸ್ ಅವರು ಇರ್ತಾರೆ. ಅದರಿಂದಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ದೊಡ್ಡ ಒಂದು ನಮಗೆ ಒಂದು ಆಸ್ತಿ ಥರ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡುತ್ತೆ. ಆ ಅವಕಾಶವನ್ನು ನಾವು ದುರುಪಯೋಗ ಮಾಡದೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಬಾರ್ದು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಂದು ದೇಶವನ್ನೇ ಕಾಪಾಡಿದೆ, ನಮಗೆ ಸ್ವಾತಂತ್ರ್ಯ ಕೊಡಿಸಿದೆ. ನಮ್ಮ ಹಿರಿಯರು ಅವರು ತ್ಯಾಗ ಮಾಡಿದ್ದಾರೆ, ಅವ್ರ ಪ್ರಾಣಗಳನ್ನೇ ತ್ಯಾಗ ಮಾಡಿದ್ದಾರೆ. ನಮಗೆ ರಾಹುಲ್ ಗಾಂಧಿ ಅವ್ರ ತಂದೆ ರಾಜೀವ್ ಗಾಂಧಿ ಆಗಲಿ, ಇಂದಿರಾ ಗಾಂಧಿ ಆಗಲಿ, ಎಲ್ಲರೂ ಅವರು ಪ್ರಾಣಗಳನ್ನೇ ತ್ಯಾಗ ಮಾಡಿದ್ದಾರೆ. ಆ ಎಲ್ಲ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಬೇಕು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ಸನ್ನು ಇನ್ನೂ ಬಲಪಡಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ಸನ್ನು ಇನ್ನೂ ಬಲಪಡಿಸಬೇಕಂತ ಈ ಸಮಯದಲ್ಲಿ ಹೇಳ್ತೀನಿ. ಇಲ್ಲಿ ಒಂದು 20 ಜನನ ನಾವು ಪದಾಧಿಕಾರಿಗಳು ಮಾಡಿದ್ದೀವಿ. ನಾವು ಒಂದು ನಂಬಿಕೆಯಿಂದ ಮಾಡಿದ್ದೀವಿ. ಇವರು ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಾರೆ, ಪಕ್ಷಕ್ಕೆ ಬೆಲೆ ಕೊಡ್ತಾರೆ, ಪಕ್ಷದ ಸಿದ್ಧಾಂತಗಳು ಹಾಗೂ ಪಕ್ಷದ ಜಾತ್ಯತೀತ ತತ್ವಗಳನ್ನು ಅವರು ಒಪ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ನಾವು ನಂಬಿದ್ದೀವಿ. ಅದೇ ಪ್ರಕಾರ ನೀವು ಅಷ್ಟೇ ಈ ಒಂದು ಹುದ್ದೆಯನ್ನು ನಿಮಗೆ ಕೊಟ್ಟಿದ್ದೀವಿ ಅಂದರೆ ನೀವು ಅದಕ್ಕೆ ಸಂತೋಷಪಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಬೇಕು, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕಂತ ಈ ಸಮಯದಲ್ಲಿ ಹೇಳ್ತೀನಿ. ಅದೇ ಸಂದರ್ಭದಲ್ಲಿ ನಮ್ಮ ಶಾಸಕರಾದ ಶ್ರೀಮತಿ ರೂಪಾ ಮೇಡಮ್ ಅವರಿಗೆ ನಾನು ಈ ಧನ್ಯವಾದವನ್ನು ಹೇಳುತ್ತಾ, ನಮ್ಮ ಎಲ್ಲರನ್ನೂ ನಂಬಿ ಇಂಥ ಒಂದು ಇದುವರೆಗೂ ಒಂದು 10 ವರ್ಷದಿಂದ ನಾವು ಮಾಡದೇ ಇರೋದು ಇದನ್ನು ನಾವು ಈ ನಗರ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳನ್ನು ನೇಮಿಸಿದ್ದೀವಿ. ನಿಮಗೆಲ್ಲ ಒಂದು ಅಧಿಕಾರ ಕೊಡಬೇಕು, ನಿಮಗೂ ಒಂದು ಪಕ್ಷದಲ್ಲಿ ಒಂದು ಹುಮ್ಮಸ್ಸು ಬರಬೇಕು ಅಂತ ನಾನು ಈ ಸಮಯದಲ್ಲಿ ಮಾತನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ஆபீஸ்கள் அனைவருக்கும் பிளாக் காங்கிரஸ் கமிட்டியின் சார்பாக மனமார்ந்த நன்றியை தெரிவித்துக் கொண்டு உங்களை வருகிறவர்களை வரவேற்று இந்த நல்ல நேரத்திலே இதுவரைக்கும் 10 ஆண்டுகள் மேலே கடந்து விட்டது. ஆனால் காங்கிரஸ் கமிட்டியே பண்ணல.
ஆனால் நம்ம எம்எல்ஏ அவர்கள் தொடர்ந்து முயற்சி எடுத்து நம்முடைய மாணிக்கம் சீனிவாஸ் எல்லாம் சேர்ந்து இதை பண்ணியே ஆகணும், நமக்கு கமிட்டி இருந்தால் தான் நமக்கு வேலைன்னு சொல்லிட்டு இந்த கமிட்டியை வந்து பண்ணி இன்னைக்கு அப்ரூவல் ஆகி உங்களுக்கெல்லாம் கொடுத்துருக்குது. இந்த காங்கிரஸ் கட்சியில் வந்துட்டு எந்த பதவி பெருசு எந்த பதவி சின்னதெல்லாம் இல்லை. ஒரு சாதாரண தொண்டனுக்கு கூட காங்கிரஸில் பவர் இருக்கும், சாதாரண தொண்டை கூட பெரிய வேலையை செய்யலாம். இது சர்வீஸ் பண்ணுறதை பொறுத்த தவிர இந்த போஸ்ட்டை பொறுத்தது இல்லை. ஏன்னா காங்கிரஸ் வந்து நமக்கு சுதந்திரம் வாங்கி கொடுத்த கட்சி. காங்கிரஸ் வரலாறு பழசு, ரொம்ப 130 ஆண்டுகளுக்கு மேலே காங்கிரஸ் கட்சி நம்ம நாட்டுக்கோசம் ஒழிச்சிருக்குது, சுதந்திரத்தை வாங்கி கொடுத்துருக்குது. அதனால பிஜேபி அரசாங்கத்தை நம்ம ஒழிக்கணும்னு சொன்னால், நம்ம மீண்டும் ராகுல் காந்தி கரங்களை பலப்படுத்தணும்னு சொன்னாக்கா தயவு செய்து காங்கிரஸில் இருக்கிற ஒரு தொண்டனும் கூர்ந்து வேலை செய்யணும். நம்ம எம்எல்ஏக்கு வந்து உறுதுணையாக இருக்கணும். எம்எல்ஏ அவர்கள் பல நல்ல சாதனைகளை கேஜிஎஃப்ல செய்திருக்கிறாங்க. அப்படிப்பட்ட நேரத்தில் காங்கிரஸ் கட்சி அவங்க பின்னால் இருக்கணும், அவங்களுக்கு துணையாக இருக்கணும். அவங்க செய்கிற வேலைகளை வந்து நம்ம எடுத்து சொல்ல ஊர் ஊரா இது பண்ணியிருக்காங்க. அவங்க எவனோ ஒருத்தன் இது மாதிரி பண்ணல அப்படின்னு சொன்னாக்கா உடனே நம்ம இது பண்ணியிருக்கிறாங்க இது பண்ணலன்றதை வந்து நம்ம அவங்களுக்கு சொல்லலாம். அப்படித்தான் நம்ம கட்சியை வளர்க்கணும். அதனால இந்த புனிதமான காங்கிரஸ் கட்சியில் நீங்கள்லாம் வந்து ஆஃபீஸ் பேர் ஆகிறது நமக்கு பெருமை. அப்படிப்பட்ட இந்த நேரத்தில் மீண்டும் மீண்டும் நம்ம எம்எல்ஏக்கு நன்றியை சொல்லிட்டு அவங்களுக்கு நம்ம உறுதுணையாக இருக்கணும்னு சொல்லிக்கொண்டு இப்போ எஸ்ஐஆர் வந்து போய் நிற்குது எல்லா ஏரியாலையும். தயவு செய்து நீங்கள் எஸ்ஐஆர், ஏன்னா ஒரு ஓட்டு ரொம்ப முக்கியம், ஒரு ஓட்டு உயிர் மாதிரி. தயவு செய்து எல்லாரும் எஸ்ஐஆரை ஃபாலோ பண்ணுங்க. என்ன டவுட் இருந்தாலும் சீனியர் மாணிக்கம் இருக்கு, நான் இருக்கு, தயவு செய்து எங்களுக்கு சொல்லுங்க. நாங்கள் உடனே வந்து உங்களுக்கு என்ன உதவி நாங்கள் செய்கிறேன். மீண்டும் உங்களுக்கு நன்றியை தெரிவித்துக் கொண்டு மீண்டும் எம்எல்ஏவுக்கு நன்றி தெரிவித்து முடித்துக் கொள்கிறேன். நன்றி, வணக்கம். Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail.